ಶಾಂತಿ ಸಭೆಗೆ ಕೊನೆಗೂ ಕೂಡ ಇರಾನ್ ಒಪ್ಪಿಕೊಂಡಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇರೋದ್ರಿಂದ ಸಂಧಾನ ಮಾತುಕತೆಯ ಭವಿಷ್ಯ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬಹುದು ನಮಗೆ. ಇಲ್ಲಿ ತನಕ ಇರಾನ್ ಹಿಂದಡಿಯನ್ನ ಹಾಕ್ತಾ ಇತ್ತು ಸಂಧಾನ ಸಭೆಗೆ ಸಂಬಂಧಪಟ್ಟಂತೆ. ಫೈನಲಿ ಈಗ ಒಪ್ಪಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ಲಾಮಾಬಾದ್ಗೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ನಿಯೋಗ ಬರಲಿಕ್ಕಿದೆ. ಎರಡನೇ ಸಂಧಾನ ಸಭೆಗೆ ಇರಾನ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಇರಾನ್ ಒಪ್ಪಿಗೆ ಬೆನ್ನಲ್ಲೇ ಇಸ್ಲಾಮಾಬಾದ್ ಮತ್ತೊಂದು ಸುತ್ತಿನ ಸಂಧಾನ ಸಭೆಗೆ ಸಜ್ಜಾಗ್ತಾ ಇದೆ. ನೂರ್ಖಾನ್ ಏರ್ಬೇಸ್ಗೆ ಇರಾನ್ನ ನಿಯೋಗ ಬಂದಿಳಿದಿದೆ. ಇವತ್ತೇ ನಡೆಯುತ್ತಾ ಅಮೆರಿಕ ಜೊತೆಗಿನ ಸಂಧಾನ ಸಭೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಟ್ರಂಪ್ ಅವರ ಮುಂದಿನ ನಡೆ ಏನಾಗಿರಬಹುದು ಅನ್ನೋ ಪ್ರಶ್ನೆ. ಇನ್ನೊಂದು ಕಡೆಗೆ ವೆರೈಟಿ ಎಚ್ಚರಿಕೆ ಕೊಡೋದನ್ನು ಅವರು ಕೂಡ ಮುಂದುವರಿಸ್ತಾ ಇದ್ದಾರೆ. ಇಸ್ಲಾಮಾಬಾದ್ಗೆ ಇರಾನ್ನ ವಿದೇಶಾಂಗ ಸಚಿವ ಅವರ ನಿಯೋಗದ ಜೊತೆಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಇರಾನ್ನಿಂದ ಪಾಕಿಸ್ತಾನಕ್ಕೆ ಕೆಲವೇ ಗಂಟೆಗಳ ಹಾದಿ ಅಷ್ಟೇ. ಒಂದು 3-4 ಗಂಟೆ ಟ್ರಾವೆಲ್ ಮಾಡಿದ್ರೆ ಸಾಕು, ಸಿಕ್ಬಿಡುತ್ತೆ ನಮಗೆ ಪಾಕಿಸ್ತಾನ. ನೇಬರಿಂಗ್ ಕಂಟ್ರಿ, 800 ಕಿಲೋಮೀಟರ್ ಗಡಿಯನ್ನು ಹಂಚ್ಕೊಂಡಿದೆ ಎರಡೂ ದೇಶಗಳು. ಬಟ್ ಪ್ರಾಬ್ಲಮ್ ಇರೋದು ಅಮೇರಿಕಾದ ನಿಯೋಗಕ್ಕೆ. ಯಾಕಂದರೆ ಅವ್ರು ಟ್ರಾವೆಲ್ ಮಾಡೋದಕ್ಕೆ 18ರಿಂದ 20 ಗಂಟೆ ತನಕ ಅವ್ರಿಗೆ ಸಮಯ ಬೇಕಾಗತ್ತೆ. ಪೂರ್ವ ನಿಗದಿ ಆಗಿದೆಯಾ ಎಲ್ಲ ಭೇಟಿಗಳು ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಮತ್ತು ಏನು ಚೇಂಜಸ್ ಕಾಣಿಸುತ್ತೆ ಎರಡೂ ನಿಯೋಗದಲ್ಲಿ ಅನ್ನೋದು ಕೂಡ ನಾವು ಮುಂದಿನ ಹಂತದಲ್ಲಿ ನೋಡಬೇಕಾಗತ್ತೆ. ಯಾರ್ಯಾರನ್ನ ಸ್ವಾಗತ ಮಾಡಿಕೊಂಡ್ರು, ಯಾರು ಸ್ವಾಗತ ಮಾಡಿಕೊಂಡ್ರು ಅನ್ನೋದನ್ನೆಲ್ಲ ನೋಡಬೇಕಾಗತ್ತೆ. ಪಾಕಿಸ್ತಾನ ಅಂತೂ ಎರಡೂ ಕಡೆಯಿಂದ ಮ್ಯಾಕ್ಸಿಮಮ್ ಲಾಭ ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಈ ಸಂಧಾನ ಸಭೆ ಮೂಲಕ. ಒಂದು, ನಾವು ಮೀಡಿಯೇಷನ್ ಮಾಡಿಸ್ತೀವಿ, ನೀವು ಬನ್ನಿರಿ ಅಂತ ಅಮೆರಿಕಕ್ಕೆ ಕರೆಯೋದು. ಇನ್ ರಿಟರ್ನ್ ದುಡ್ಡು ಕೊಡಿ, ನನಗೆ ಸ್ವಲ್ಪ ಸಾಲ ಕೊಡಿ ಅಂತ ಕೇಳೋದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇರಾನ್ಗೆ ಮುಸ್ಲಿಂ ರಾಷ್ಟ್ರಗಳಿಗೆ ತನ್ನ ನಿಷ್ಠೆಯನ್ನು ತೋರಿಸೋದ್ರ ಮೂಲಕ ನಾನು ಮುಸ್ಲಿಂ ಜಗತ್ತಿನ ಲೀಡರ್ ಆಗೋದಕ್ಕೆ ಸಾಮರ್ಥ್ಯ ಇದೆ ಅನ್ನೋದನ್ನು ಹೇಳ್ದಂಗೆ ಆಗುತ್ತೆ. ಮತ್ತು ಪಕ್ಕದ ನೇಬರಿಂಗ್ ರಾಷ್ಟ್ರ ಆಗಿರೋದ್ರಿಂದ ನೆರೆಹೊರೆಯವ್ರ ಜೊತೆಗೆ ಚೆನ್ನಾಗಿದ್ದೀವಿ ನಾವು ಅನ್ನೋ ಕಾನ್ಸೆಪ್ಟ್ಗೂ ಕೂಡ ಹಸಿರು ನಿಶಾನೆ ತೋರಿಸ್ದಂಗೆ ಆಗುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಯಾವ ಕಡೆಯಿಂದ ನೋಡಿದ್ರು ಕೂಡ ವಿನ್ ವಿನ್ ಅನ್ನೋ ಪರಿಸ್ಥಿತಿ. ಬಟ್ ನಿಜವಾದ ವಿನ್ ಜಗತ್ತಿಗೆ ಆಗಬೇಕಂದ್ರೆ ಅಮೆರಿಕ ಮತ್ತು ಇರಾನ್, ಇಸ್ರೇಲ್ ನಡುವೆ ಸಂಧಾನ ಸಭೆ ಏರ್ಪಡಬೇಕು. ಸಂಧಾನ ಸಭೆ ಏರ್ಪಟ್ಟ ಮೇಲೆ ಇವರು ಒಪ್ಪಿಕೊಂಡ ಕಂಡೀಷನ್ಸ್ನ ಪ್ರಕಾರ IRGC ಕೂಡ ನಡೆದುಕೊಳ್ಬೇಕಾಗತ್ತೆ. ಈಗ ಪ್ರಶ್ನೆ ಏನಾಗಿತ್ತು ಅಂತಂದರೆ, IRGC ಹಾಗೂ ಇರಾನ್ ಸರ್ಕಾರದ ನಡುವೆ ಒಂದು ದೊಡ್ಡ ಕಂದಕ ನಿರ್ಮಾಣ ಆಗಿದೆ. ಇವ್ರು ಏನೇ ಬಂದು ಇಲ್ಲಿ ಮೀಟಿಂಗ್ ಮಾಡಿದ್ರು ಕೂಡ IRGC ಅದಕ್ಕೆ ಒಪ್ಪಿಗೆ ಸೂಚಿಸಲಿಲ್ಲ ಅಂದರೆ ಸಂಧಾನ ಸಭೆ ಅರ್ಥನೇ ಇರ್ತಿರ್ಲಿಲ್ಲ. ನೋಡೋಣ ಏನಾಗುತ್ತೆ ಅಂತ, ಸುಧಾರಿಸುತ್ತಾ ಪರಿಸ್ಥಿತಿ ಅಂತ.